ನಮ್ಮ ರಾಜ್ಯದಲ್ಲಿ ಕುದುರೆಮುಖದ ಈ ಒಂದು ಕಂಪನಿ 1976ರಲ್ಲಿ ಪ್ರಾರಂಭ ಆದಂಥದ್ದು. 1976ರಲ್ಲಿ ಪ್ರಾರಂಭ ಆಗಿ 2005ನೇ ಇಸ್ವಿವರೆಗೆ ಲಾಭದಾಯಕವಾಗಿ ನಡೀತಾ ಇದ್ದಂಥ ಒಂದು ದೊಡ್ಡ ಸಂಸ್ಥೆ ಇದು. ಆ ಸಂದರ್ಭದಲ್ಲಿ ಸುಮಾರು 1600ಕ್ಕೂ ಹೆಚ್ಚಿನ ಇಲ್ಲಿ ಸಿಬ್ಬಂದಿ ವರ್ಗಗಳೇನಿತ್ತು. ಈಗ ಅದನ್ನು 2005 ಸ್ವಲ್ಪ ಇಲ್ಲಿ ಆ್ಯಕ್ಟಿವಿಟೀಸ್ ಕಡಿಮೆ ಆದಮೇಲೆ 595ಕ್ಕೂ ಇಳಿಸಿದ್ದಾರೆ. ಆ 595 ಸಿಬ್ಬಂದಿಗಳೇ ಇವತ್ತು ಹಲವಾರು ಟೆಕ್ನಿಕಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಸೇರಿ ಸಂಸ್ಥೆಯನ್ನು ಉಳಿಸ್ತಕ್ಕಂಥದ್ರಲ್ಲಿ ಹಲವಾರು ಅಡಚಣೆಗಳ ನಡುವೆ ಅಡೆತಡೆಗಳಿದ್ದಾಗಲೂ ಇಲ್ಲಿಯವರು ಉಳಿಸ್ಕೊಂಡು ಬಂದಿದ್ದಾರೆ. ನಂತರ 2016ರಲ್ಲಿ ಇವತ್ತೇನು ಎರಡು ಮೂರು ಪತ್ರಿಕೆಗಳಲ್ಲಿ ದೇವದಾರ ಫಾರೆಸ್ಟ್ ಏರಿಯಾ ಬಗ್ಗೆ ಸ್ವಲ್ಪ ಜನರಲ್ಲಿ ಆತಂಕಗಳು ಮೂಡ್ತಕ್ಕಂಥ ರೀತಿಯ ಒಂದು ಆರ್ಟಿಕಲ್ಗಳು ನೋಡಿದ್ದೇನೆ. ಇದು 2016ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ದೇವದಾರ ಈ ಭಾಗದಲ್ಲಿ ಸುಮಾರು 404 ಹೆಕ್ಟೇರ್ ಭೂಮಿಯನ್ನು ಐರನ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟು ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದಲೂ ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿ ಇವತ್ತು ದೇವದಾರ ಭಾಗದಲ್ಲಿ ಕುಮಾರಸ್ವಾಮಿಯವರು ಮೊನ್ನೆ ಏನು ಸೈನ್ ಹಾಕಿದ್ದಾರೆ, ಇದು ಈ ಭಾಗದಲ್ಲಿ ಜೀವರಾಶಿಗಳಿಗೆ ಹಾನಿ ಆಗ್ತಕ್ಕಂಥದ್ದು, 99,000 ಮರಗಳನ್ನು ಕಟ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಚಟುವಟಿಕೆಗಳಾಗಿ ಇವತ್ತು ನಮ್ಮ ಅರಣ್ಯ ಪ್ರದೇಶ ನಾಶ ಆಗ್ತದೆ, ಅಲ್ಲಿ ಜನಕ್ಕೆ ಏನೋ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀರಿ. ಇದರಲ್ಲಿ ಒಂದು ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು, ಈಗ ಇಲ್ಲಿ ಕುದುರೆಮುಖ ಕಂಪನಿ ಅಲ್ಲಿ ಐರನ್ ಓರನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸುಮಾರು 194 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 404 ಹೆಕ್ಟೇರ್ ಭೂಮಿನಲ್ಲಿ ಇದೇನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಅದಕ್ಕೆ ಪರ್ಯಾಯವಾಗಿ 808 ಹೆಕ್ಟೇರ್ ಭೂಮಿಯಲ್ಲಿ ಅರಣ್ಯವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜೀವರಾಶಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸುಮಾರು 194 ಕೋಟಿ ರೂಪಾಯಿಗಳನ್ನು ರಾಜ್ಯದ ಅರಣ್ಯ ಇಲಾಖೆಗೆ ಹಣ ಸಂದಾಯ ಮಾಡಿದ್ದಾರೆ. ಇಲ್ಲಿ ಹೊಸದಾಗಿ 808 ಹೆಕ್ಟೇರ್ ಭೂಮಿಯಲ್ಲಿ ಅರಣ್ಯೀಕರಣ ಮಾಡ್ತಕ್ಕಂಥದ್ದಕ್ಕೆ ಕಂಪನಿಯಿಂದ ಹಣ ಇವತ್ತು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ, ಅದನ್ನು ಆ ಭಾಗದ ಜನತೆ ಗಮನಿಸಬೇಕು, ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಡೆಕ್ಕನ್ ಪತ್ರಿಕೆಯಲ್ಲೂ ನೆನ್ನೆಯೂ ಆರ್ಟಿಕಲ್ ಬಂದಿದೆ, ಮತ್ತು ಪ್ರಜಾವಾಣಿಯಲ್ಲಿ ಬಂದಿದೆ, ವಿಜಯ ಕರ್ನಾಟಕದಲ್ಲೂ ಬಂದಿದೆ, ಎಲ್ಲ ನೋಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿ ನಾನು ಈ ಒಂದು ಸಚಿವ ಸ್ಥಾನವನ್ನು ಪಡೆದ ನಂತರ ಅಲ್ಲಿ ಅರಣ್ಯ ನಾಶಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಸೈನ್ ಹಾಕಿರೋದಲ್ಲ. ಈ ಒಂದು ಕಂಪನಿಯಿಂದ ಏನು ನಮ್ಮ ದೇಶದಲ್ಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇವತ್ತು 2ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ್ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಕಾರ್ಖಾನೆಯ ಮುಖಾಂತರ ಈಗ ಪುಲ್ಲೆಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಏನಿದೆ, ಅದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಹೊಸದಾಗಿ ಈ ಒಂದು ಕಂಪನಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ನಾಡಿನ ಜನತೆಗೆ ಹೇಳ್ತೀನಿ, ಇವತ್ತು ಇಲ್ಲಿ ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಂಪನಿ ಲಾಭ ಮಾಡಲಿಕ್ಕೋಸ್ಕರ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಅರಣ್ಯೀಕರಣವನ್ನು ಮತ್ತೆ ಉಳಿಸಿ ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಗಮನ ಕೊಡ್ತಕ್ಕಂಥದ್ರಲ್ಲಿ ಆ ಕಂಪನಿಯಿಂದ ಈಗಾಗಲೇ ಹಣವು ಸಂದಾಯ ಆಗಿರತಕ್ಕಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ.